ಲಾಸ್ಟ್ ಟೈಮ್ ನಾವು ಟಾಕ್ಸಿಕ್ ಹ್ಯಾಬಿಟ್ಸ್ ಬಗ್ಗೆ ಮಾತಾಡ್ತಿದ್ವಿ. ಸೊ ಟಾಕ್ಸಿಕ್ ಹ್ಯಾಬಿಟ್ಸ್ ಅಂತ ಬಂದಾಗ ನಾನು ಹೇಳಿದೆ, ಓವರ್ ಈಟಿಂಗ್ ಆಗಿರಬಹುದು, ಅದೇ ಅನ್ನೆಸೆಸರಿ ಸ್ಕ್ರೋಲಿಂಗ್ ದ ಫೋನ್ ಆಗಿರಬಹುದು. ನಾವು ಅಗೇನ್ ವರ್ಕ್ ಪ್ರೆಷರ್ ಅಂತ ಹೇಳ್ತೀವಿ. ತುಂಬಾ ವರ್ಕ್ ಪ್ರೆಷರ್ ಜಾಸ್ತಿ ಆದಾಗ ನಾವು ಮಾಡೋ ರಿಯಾಕ್ಷನ್ ಕೂಡ ಎಷ್ಟೋ ಸಾರಿ ಟಾಕ್ಸಿಕ್ ರಿಯಾಕ್ಷನ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್, ವಾಟ್ ವಿ ವಿಲ್ ಡೂ, ತುಂಬಾ ವರ್ಕ್ ಲೋಡ್ ಇದ್ದಾಗ, ವರ್ಕ್ ಪ್ರೆಷರ್ ಜಾಸ್ತಿ ಇದ್ದಾಗ ವಿ ವಿಲ್ ಶೌಟ್ ಆನ್ ಅವರ್ ಎಂಪ್ಲಾಯೀಸ್ ಅವರ್ ವರ್ಕರ್ಸ್ ಅಂತ ಹೇಳ್ತೀವಿ. ಸೊ ಅಪಾರ್ಟ್ ಫ್ರಮ್ ದಟ್ ಏನ್ ಮಾಡಬಹುದು ನಾವು ಅಂತ ಅಂದ್ರೆ, ಟೇಕ್ ಅ ಡೀಪ್ ಬ್ರೀದಿಂಗ್, ಟೇಕ್ ಅ ಪಾಸ್ ಅಂಡ್ ಗೋ ಅಂಡ್ ಸ್ಪ್ರೇ ಅ ಫ್ರೆಶ್ ವಾಟರ್ ಆನ್ ಯುವರ್ ಫೇಸ್ ಅಂತ ಹೇಳ್ತೀವಿ. ಆರ್ ಎಲ್ಸ್ ಗೋ ಅಂಡ್ ವಾಶ್ ಯುವರ್ ಫೇಸ್ ವಿತ್ ಕೋಲ್ಡ್ ವಾಟರ್ ಅಂತ ಹೇಳ್ತೀವಿ. ಆದ್ಮೇಲೆ ಆಫ್ಟರ್ ದಟ್ ಟೇಕ್ ಅ ಡೀಪ್ ಬ್ರೀದಿಂಗ್ಸ್ 2 to 3 or 4 to 5, that's it. ಆಫ್ಟರ್ವರ್ಡ್ಸ್ ಇನ್ ದಿಸ್ ಗ್ಯಾಪ್ ಅಲ್ಲಿ ಕೂಡ ನಿಮಗೆ ಏನಾಗುತ್ತೆ, ಮೈಂಡ್ ರಿಫ್ರೆಶ್ ಆಗುತ್ತೆ, ಫೇಸ್ ಕೂಡ ರಿಫ್ರೆಶ್ ಆಗುತ್ತೆ, ಅಂಡ್ ಆಲ್ಸೋ ಯು ಫೀಲ್ ಸೂತನಿಂಗ್ ಅಂಡ್ ಯು ಕ್ಯಾನ್ ರಿಯಾಕ್ಟ್ ಇನ್ ಅ ಕಾಮಿಂಗ್ ಡೌನ್ ವೇ. ಆ ಸ್ಪೇಸ್ ಅಲ್ಲಿ ನಾವು ಥಿಂಕ್ ಮಾಡಬಹುದು, ಎಂಪ್ಲಾಯಿ ಇಸ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, ಅಥವಾ he can't understand at all what you are thinking ಅಂತ, what you wanted to tell ಅಂತ. ಸೊ ಅದ್ಮೇಲೆ, ಸೊ ಡಿಪೆಂಡ್ಸ್ ಅಪಾನ್ that you can find a better solution ಅಂತ ಹೇಳ್ತೀವಿ to your problem. Next, shouting ಅಂತ ಬಂದಾಗ, due to our emotional stress, not only in the workspace, in our houses and other household works also. ತುಂಬಾ ಎಷ್ಟೋ ಸಾರಿ ಹೌಸ್ ವೈಫ್ಸ್ ನಾನು ನೋಡ್ತಾ ಇರ್ತೀನಿ. ಸೊ ಪೇಷಂಟ್ಸ್ ಹೇಳ್ತಾರೆ ನನಗೆ, ಐ ಕಾಂಟ್ ಕಂಟ್ರೋಲ್ ಮೈ ಆಂಗರ್ ಅಂತ ಹೇಳ್ತಾರೆ. ದಿಸ್ ಆರ್ ಆಲ್ ದ ಎಮೋಷನಲ್ ಬರ್ಸ್ಟ್ ಅಂತ ಹೇಳ್ತೀವಿ, ಎಮೋಷನಲ್ ಸ್ಟ್ರೆಸ್. ಸಾರಿ, ಎಮೋಷನಲಿ ದೇ ಆರ್ ಸೋ ಮಚ್ ಡಿಸ್ಟರ್ಬ್, ಸೋ ಮಚ್ ಫ್ರಸ್ಟ್ರೇಟೆಡ್. ಸೊ ಅವರು ರಿಯಾಕ್ಟ್ ಮಾಡೋ ರೀತಿ ಈ ಲೆವೆಲ್ಗೆ ಬಂದಿರುತ್ತೆ ಅಂತ ಹೇಳ್ತೀವಿ. ಸೊ ಆ ಟೈಮಲ್ಲಿ ನೀವು ಮಾಡಬೇಕಾಗಿರೋದು, ಒನ್ ಟೈಮು ಎರಡೇ ಟೈಮಲ್ಲಿ ಆಗೋದಿಲ್ಲ. ಸೊ ಯು ಕ್ಯಾನ್ ಗೋ ರೆಗ್ಯುಲರ್ ಸೂತನಿಂಗ್ ಎಕ್ಸಸೈಸಸ್ ಅವರ ಪ್ರಾಣಾಯಾಮಸ್ ಅಂತ ಹೇಳ್ತೀವಿ. ಅಂಡ್ ಆಲ್ಸೋ ಆ ಟೈಮಲ್ಲೂ ಕೂಡ ಟೇಕ್ ಅ ಪಾಸ್ ಅಂತ ಹೇಳ್ತೀವಿ. ತುಂಬಾ ಸಿಟ್ಟು ಬಂದಾಗ, ತುಂಬಾ ಆಂಗರ್ ನನಗೆ ಅನಿಸ್ತಿದೆ ಅಂತ ಅಂದಾಗ, ಟೇಕ್ ಅ ಪಾಸ್ ಅಂಡ್ ಸಿಟ್ ಫಾರ್ ಅ ವೈಲ್ ಅಂಡ್ ಟೇಕ್ ಅ ಡೀಪ್ ಬ್ರೀದಿಂಗ್, ಹ್ಯಾವ್ ಅ half glass of cold water. Then you can ಆ ಪ್ರಾಬ್ಲಮ್ಗೆ, ಆ ಸಿಚುವೇಶನ್ಗೆ ಯು ಕ್ಯಾನ್ ಥಿಂಕ್ ಇನ್ ಅ ಬೆಟರ್ ವೇ ಅಂತ ಹೇಳ್ತೀವಿ. ಸೊ ಲೈಕ್ ದಿಸ್ ನೀವು ಗ್ಯಾಜೆಟ್ಸ್ ನೋಡೋದಾಗ್ಲಿ, ನಿಮ್ಮ ಮೈಂಡ್ ಅನ್ನ ಚೇಂಜ್ ಮಾಡಕ್ಕೆ, ಅಥವಾ ನೀವು ಓವರ್ ಈಟಿಂಗ್ ಮಾಡೋದಾಗ್ಲಿ, ಅಥವಾ ಶೌಟಿಂಗ್ ಆಗಲಿ, ಬೇರೆ ಬೇರೆ ರಿಯಾಕ್ಷನ್ ಮಾಡೋ ಬದಲು, ಟಾಕ್ಸಿಕ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ, ಇದನ್ನ ಮಾಡೋ ಬದಲು ನೀವು ನಮ್ಮ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಎಕ್ಸಸೈಸಸ್ ಆಗಲಿ, ಅಥವಾ ನಿಮ್ಗೆ ಖುಷಿ ಕೊಡೋ ಥಿಂಗ್ಸು ಅಂದ್ರೆ ಆಕ್ಟಿವಿಟೀಸು, ಆರ್ಟ್ ವರ್ಕ್ ಆಗಲಿ, ಬರೆಯೋದಾಗ್ಲಿ, ಓದೋದಾಗ್ಲಿ, ಅಥವಾ ಒಂದ್ ರೌಂಡ್ ನಿಮ್ಗೆ ಏನೋ ನೋಡಿದ್ರೆ ಖುಷಿ ಇರುತ್ತೆ ಅದು ನೋಡೋದಾಗ್ಲಿ, ವಾಟ್ ಎವರ್ ಇಟ್ ಈಸ್. ಅಥವಾ ನಿಮ್ಗೆ ಏನೂ ಆಗಿಲ್ಲ ಅಂದ್ರೆ, ಗೋ ಫ್ರಮ್ ಯುವರ್ ಚೇರ್ ಅಂಡ್ ಟೇಕ್ 1 round.